ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಮೊಬೈಲ್ ಫೋನ್ಗೆ ಬರ್ತಿರ್ತಕ್ಕಂಥ ಅನ್ನೌನ್ ನಂಬರಿನ ಕರೆಗಳನ್ನು ಯಾರು ಮಾಡ್ತಿದ್ದಾರೆ ಮತ್ತು ಎಲ್ಲಿಂದ, ಯಾವ ರಾಜ್ಯದಿಂದ ಮಾಡ್ತಿದ್ದಾರೆ, ಅವ್ರ ಹೆಸರೇನು ಅನ್ನೋಂಥ ಸಂಪೂರ್ಣ ಡೀಟೇಲ್ಸನ್ನು ಟ್ರೂ ಕಾಲರ್ ಅನ್ನುವಂಥ ಆ್ಯಪ್ ಮುಖಾಂತರ ನಾವು ತಿಳ್ಕೊಬೋದು. ನಾವು ಒಂದು ವೇಳೆ ನಮ್ಮ ಹತ್ರ ಟ್ರೂ ಕಾಲರ್ ಅನ್ನೋ ಆ್ಯಪ್ ಇಲ್ಲ ಅಂದರೆ ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಿ ಕೂಡ ಡೀಟೇಲ್ಸ್ ತಿಳ್ಕೊಬೋದು. ಹಾಗಿದ್ರೆ ಹೇಗೆ ತಿಳ್ಕೊಳ್ಳೋದು, ಈ ಎಲ್ಲ ಮಾಹಿತಿ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಮಗೆ ಬರ್ತಿರ್ತಕ್ಕಂಥ ಅನ್ನೋನ್ ನಂಬರಿನ ಕರೆಗಳನ್ನು ಯಾರು ಮಾಡ್ತಿದ್ದಾರೆ ಮತ್ತು ಯಾವ ರಾಜ್ಯ ಅಥವಾ ಯಾವ ಊರಿಂದ ಮಾಡ್ತಿದ್ದಾರೆ ಅನ್ನೋ ಡೀಟೇಲ್ಸನ್ನು ಟ್ರೂ ಕಾಲರ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಅಥವಾ ಒಂದು ವೆಬ್ಸೈಟ್ ನಮಗೆ ಕೊಡ್ತಾ ಇದೆ. ಹಾಗಿದ್ರೆ ಅದು ಯಾವ ಬೇಸಿಸ್ ಮೇಲೆ ನಮಗೆ ಹೇಳುತ್ತೆ ಮತ್ತು ಅದರಲ್ಲಿ ನಾವು ಕಂಡುಹಿಡಿಯೋದಾದರೂ ಹೇಗೆ ಅನ್ನುವಂಥ ಪ್ರಶ್ನೆಗೆ ನಾನು ನಿಮಗೆ ಇವತ್ತು ಉತ್ತರನ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ ಫೋನಲ್ಲಿ ಇರ್ತಕ್ಕಂಥ ಬ್ರೌಸರನ್ನು ಓಪನ್ ಮಾಡಿ. ಅದು ಗೂಗಲ್ ಕ್ರೋಮ್ ಆಗಿದ್ದರೆ ಒಳ್ಳೆಯದು. ನಿಮ್ಮ ಬ್ರೌಸರ್ ಓಪನ್ ಮಾಡಿ, ಅದರಲ್ಲಿ ಗೂಗಲಲ್ಲಿ ಟ್ರೂ ಕಾಲರ್ ಅಂತಕ್ಕಂಥದ್ದನ್ನು ಸರ್ಚ್ ಮಾಡಿ. TRUECALLER ಟ್ರೂ ಕಾಲರ್ ಅನ್ನೋದನ್ನು ಓಪನ್ ಮಾಡಿ. ಟ್ರೂ ಕಾಲರ್ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಟ್ರೂ ಕಾಲರ್ ಫೋನ್ ನಂಬರ್ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಇಮೇಲ್ ಐ ಡಿಯಿಂದ ಲಾಗಿನ್ ಆದರೆ ಮಾತ್ರ ಅದು ನಿಮಗೆ ಬೇರೆ ಯಾರು ಡೀಟೇಲ್ಸನ್ನು ತಿಳ್ಕೊಬೇಕು ಅಂತಿದ್ರೋ ಅವ್ರದ್ದನ್ನು ತೋರಿಸುತ್ತೆ. ಮೊದಲನೇದಾಗಿ ನಿಮಗೆ ಡೌಟ್ ಇರ್ತಕ್ಕಂಥ ನಂಬರನ್ನು ಸರ್ಚ್ ಮಾಡಿ. ನಾನಿವಾಗ ಒಂದು ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ಈಗ ನಾನೊಂದು ನಂಬರನ್ನು ಟೈಪ್ ಮಾಡಿದ್ದೀನಿ. ಈಗ ನಾನು ಇದನ್ನು ಸರ್ಚ್ ಮಾಡ್ತೀನಿ. ಈಗ ಅದು ನನಗೆ ಏನು ಕೇಳ್ತಾ ಇದೆ ಅಂದರೆ, ನೀವು ಸೈನ್ ಇನ್ ಆಗಿ, ಇನ್ನೊಬ್ಬರ ಡೀಟೇಲ್ಸ್ನ ನೀವು ನೋಡೋದಕ್ಕಿಂತ ಮುಂಚೆ ನೀವು ಫಸ್ಟು ಇಮೇಲಲ್ಲಿ ಸೈನ್ ಇನ್ ಆಗಿ ಅಂತ ಕೇಳ್ತಾ ಇದೆ. ನಾನು ಸೈನ್ ಇನ್ ಆಗ್ತಾ ಇದ್ದೀನಿ ಇವಾಗ. ಓಕೆ, ನಾನು ಇವಾಗ ಇಮೇಲಲ್ಲಿ ಸೈನ್ ಇನ್ ಆದ ತಕ್ಷಣ ಅದು ಯಾರ ಹೆಸರಲ್ಲಿ ಇದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಂಬರ್ ಕೂಡ ತೋರಿಸ್ತಾ ಇದೆ. ಇಲ್ಲಿ ನಾವು ಏನಾದರೂ ಬೆಟರ್ ನೇಮ್ನ ಸಜೆಸ್ಟ್ ಮಾಡಬೇಕಂದ್ರೆ ತೋರಿಸುತ್ತೆ. ಮತ್ತು ಇದು ಅವರು ಯಾವ ರಾಜ್ಯದಿಂದ ಕರೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ನಾನು ಇನ್ನೂ ಒಂದು ನಂಬರನ್ನ ಟೈಪ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇದನ್ನು ಸರ್ಚ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಹಿಂಗೆ ನೇಮ್ ಚೇಂಜ್ ಆಯಿತು. ಅದೇ ರೀತಿ ನಾವು ಯಾರ್ದಾದ್ರೂ ಇಮೇಲ್ ಐ ಡಿ ಇರ್ತಕ್ಕಂಥ ಒಂದು ನಂಬರನ್ನು ಸರ್ಚ್ ಮಾಡಿದ್ರೆ ಅದು ಕೂಡ ಡಿಸ್ಪ್ಲೇ ಆಗುತ್ತೆ. ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ. ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಇಮೇಲ್ ಐ ಡಿ ಲಿಂಕ್ ಆಗಿದ್ದರೆ ಇದು ಅದನ್ನು ಕೂಡ ನಮಗೆ ತೋರಿಸುತ್ತೆ. ಅದ್ಯಾವ ರೀತಿ ಅನ್ನೋದನ್ನು ಕೂಡ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಒಂದು ನಂಬರ್ಗೆ ಇಮೇಲ್ ಐ ಡಿನ ಅಟ್ಯಾಚ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಜಾಗದಲ್ಲಿ ಇಮೇಲ್ ಕೂಡ ಅದು ತೋರಿಸ್ತಾ ಇದೆ. ಇಲ್ಲಿ ಮೊಬೈಲು ಮತ್ತು ಯಾವ ಒಂದು ಸಿಮ್ ಕಾರ್ಡ್ ಅಂದರೆ ಟಾಟಾ ಡೊಕೊಮೊನೋ ಯಾವುದು ಅದನ್ನು ಕೂಡ ತೋರಿಸ್ತಾ ಇದೆ. ಮತ್ತು ಅಡ್ರೆಸ್ಸು ಅಂದರೆ ಇದು ಗೂಗಲ್ ಮ್ಯಾಪಲ್ಲಿ ಕರೆಕ್ಟ್ ಲೊಕೇಶನ್ ತೋರಿಸಲ್ಲ, ಬಟ್ ಆದ್ರೂ ಇಷ್ಟು ಡೀಟೇಲ್ಸ್ ತೋರಿಸುತ್ತೆ. ಈಗ ನಾನು ನಿಮಗೆ ಟ್ರೂ ಕಾಲರ್ ಅಂದರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋವಂಥ ಒಂದು ಕೆಲವು ಫ್ಯೂ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮದ್ರಲ್ಲಿ ಇದು ಬರಲಿಲ್ಲ ಅಂದರೆ ನೀವು ಲಾಗೌಟ್ ಆಗಿ ನಿಮ್ಗೊಂದು ವೇಳೆ ಏನಾದರೂ ನಿಮ್ಮ ನಂಬರನ್ನು ಸರ್ಚ್ ಮಾಡಿದಾಗ ನಿಮ್ಮ ನಂಬರ್ ಅದು ತೊಗೊತಿಲ್ಲ ಅಂದರೆ ನೀವು ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ನಂಬರ್ನ ಸರ್ಚ್ ಮಾಡ್ತಾ ಇಲ್ಲ, ಈ ಥರ ಕೇಳ್ತಾ ಇದೆ ಅಂದರೆ ನೀವು ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಿ ಒಂದು ಸಲ ಲಾಗಿನ್ ಆದರೆ ಮಾತ್ರ ನೀವು ಇದನ್ನು ಸರ್ಚ್ ಮಾಡ್ಬೋದು. ಓಕೆ, ಮತ್ತು ಒಂದು ವೇಳೆ ನಮ್ಮ ನಂಬರನ್ನು ಇಲ್ಲಿ ತೋರಿಸ್ಬಾರ್ದು ಅಂದರೆ ನಾವು ಯಾವ ರೀತಿ ಮಾಡಬೇಕಂದ್ರೆ, ಇನ್ನೊಂದು ಟ್ಯಾಬ್ನಲ್ಲಿ ನೀವು ಗೂಗಲ್ಗೆ ಹೋಗಿ www.google.com
truecaller.com/unlist ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅನ್ಲಿಸ್ಟ್ ಟ್ರೂ ಕಾಲರ್ ಅಂತ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕೇಳ್ತಾ ಇದೆ ಅನ್ಲಿಸ್ಟ್ ಫೋನ್ ನಂಬರ್ ಅಂತ. ನೀವು ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ನಾನಿವಾಗ ನನ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ್ದೀನಿ. ಈಗ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕನ್ಫರ್ಮ್ ಮಾಡ್ತಿದ್ದೀನಿ. ಇಲ್ಲಿ ಓಕೆ ಫ್ರೆಂಡ್ಸ್, ಈಗ ನೀವು ನಿಮ್ಮ ನಂಬರ್ಗೆ +91 ಅನ್ನೋದು ಕಂಪಲ್ಸರಿ ಒತ್ತಲೇಬೇಕು, ನೀವು ಯಾವ ದೇಶ ಅನ್ನೋದು, ಇಲ್ಲಾಂದರೆ ಅದು ತೊಗೊಳ್ಳಲ್ಲ. ನೆಕ್ಸ್ಟ್ ಇಲ್ಲಿ ಅನ್ಲಿಸ್ಟ್ ಫೋನ್ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕೇಳ್ತಾ ಇದೆ ಆರ್ ಯು ಶ್ಯೂರ್ ವಾಂಟ್ ಟು ಅನ್ಲಿಸ್ಟ್ ಫೋನ್ ನಂಬರ್ ಅಂತ, ಅಂದರೆ ಇನ್ನು ಮುಂದೆ ಡಿಸ್ಪ್ಲೇ ಆಗಲ್ಲ. ಓಕೆ, ನಾನು ಇದನ್ನು ಅನ್ಲಿಸ್ಟ್ ಮಾಡ್ತೀನಿ. ಮತ್ತು ಇಲ್ಲಿ ಬಂದ್ಬಿಟ್ಟು ನಾನು ಅದೇ ನಂಬರನ್ನು ಸರ್ಚ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಯುವರ್ ಫೋನ್ ನಂಬರ್ ವಾಸ್ ಅನ್ಲಿಸ್ಟೆಡ್. ಪ್ಲೀಸ್ ನೋಟ್ ದಟ್ ಇಟ್ ಕ್ಯಾನ್ ಟೇಕ್ ಅಪ್ ಟು 24 hours ಬಿಫೋರ್ ದ ನಂಬರ್ ಗೆಟ್ಸ್ ರಿಮೂವ್ಡ್. ಅಂದರೆ 24 hours ಒಳಗಡೆ ನಮ್ಮ ನಂಬರು ಟ್ರೂ ಕಾಲರ್ ಸರ್ಚಿಂದ ರಿಮೂವ್ ಆಗುತ್ತೆ. ಈಗ ನೋಡೋಣ, ನಾನು ಅದೇ ನಂಬರ್ನ ಇಲ್ಲಿ ಎಂಟರ್ ಮಾಡ್ತೀನಿ. ಈಗ ನಾನು ಇದನ್ನು ಸರ್ಚ್ ಮಾಡ್ತೀನಿ. ಓಕೆ, ಸೈನ್ ಇನ್ ಆಗ್ತೀನಿ. ಬಟ್ ಈಗ ಇದು ತೋರಿಸ್ತಾ ಇದೆ, ಇನ್ನು 24 hours ಇದು ಮತ್ತೆ ತೋರಿಸಲ್ಲ. ಹಾಗಾದರೆ ಅದು ಯಾವ ಥರ ತೋರಿಸುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ನಂಬರ್ನ ನೋಡಿ ಫ್ರೆಂಡ್ಸ್, ಇದು ನಾನು ಮೊನ್ನೆ ಅನ್ಲಿಸ್ಟ್ ಮಾಡಿದಂಥ ನಂಬರು. ಹಾಗಿದ್ರೆ ಇದು ಅನ್ಲಿಸ್ಟ್ ಮಾಡಿದಂಥ ನಂಬರ್ ಯಾವ ರೀತಿ ತೋರಿಸುತ್ತೆ ಅಂದರೆ, ನೋಡಿ ಫ್ರೆಂಡ್ಸ್, ಈ ನಂಬರ್ ಈಸ್ ನಾಟ್ ಯೆಟ್ ಅವೈಲಬಲ್. ಈ ನಂಬರು ಇನ್ನೂ ಟ್ರೂ ಕಾಲರ್ ಒಳಗೆ ಬಂದಿಲ್ಲ ಅಂತ ತೋರಿಸ್ತಾ ಇದೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಫೋನ್ ನಂಬರ್ ಯಾರ ಹೆಸರಲ್ಲಿದೆ ಅನ್ನೋದನ್ನು ಕೆಲವರು ನೋಡ್ಕೊಂಡ್ಬಿಟ್ಟು, ಅದು ಸಾಮಾನ್ಯವಾಗಿ ಹುಡುಗಿಯರ ಹೆಸರಿದ್ದರೆ ಅದಕ್ಕೆ ಫೋನ್ ಮಾಡೋದು, ಈ ರೀತಿಯಾಗಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ನಿಮ್ಮ ನಂಬರ್ ಯಾರಿಗೂ ತೋರಿಸ್ಬಾರ್ದು ಅಂದರೆ ನೀವು ಈ ರೀತಿ ಅನ್ಲಿಸ್ಟ್ ಕೂಡ ಮಾಡ್ಬೋದು. ಹಾಗಿದ್ರೆ ನಮ್ಮ ನಂಬರ್ ಇಲ್ಲಿ ಹೇಗೆ ಹೋಗುತ್ತೆ, ನಮ್ಮ ಹೆಸರನ್ನು ಇಲ್ಲಿ ಯಾರು ಸೇವ್ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನಪ್ಪ ಅಂದರೆ, ಯಾರೋ ಒಬ್ಬ ವ್ಯಕ್ತಿ ಟ್ರೂ ಕಾಲರ್ ಅನ್ನುವಂಥ ಆ್ಯಪನ್ನು ಇನ್ಸ್ಟಾಲ್ ಮಾಡಿರ್ತಾರೆ ಮತ್ತು ಅವರು ಆ ಆ್ಯಪ್ಗೆ ಲಾಗಿನ್ ಅಥವಾ ಸೈನ್ ಇನ್ ಆಗಿರ್ತಾರೆ. ಅವರ ಫೋನಲ್ಲಿರ್ತಕ್ಕಂಥ ಪ್ರತಿ ಕಾಂಟ್ಯಾಕ್ಟ್ಸ್ ಕೂಡ ಟ್ರೂ ಕಾಲರ್ ಅಂತಕ್ಕಂಥ ಒಂದು ಆ್ಯಪ್ ಅಥವಾ ಒಂದು ವೆಬ್ಸೈಟ್ ಏನಿದೆ ಅದಕ್ಕೆ ಒಳಪಟ್ಟಿರುತ್ತೆ. ಅಂದರೆ ನಾನಿವಾಗ Nokia 1100 ಬೇಸಿಕ್ ಸೆಟ್ ಯೂಸ್ ಮಾಡ್ತಿದ್ದೀನಿ ಅಂದರೂ ಕೂಡ ನನ್ನ ಹೆಸರನ್ನು ಅವರ ಮೊಬೈಲ್ ಫೋನಲ್ಲಿ ಯಾವ ರೀತಿ ಸೇವ್ ಮಾಡ್ಕೊಂಡಿರ್ತಾರೋ ಆ ಹೆಸರು ಇಲ್ಲಿ ಟ್ರೂ ಕಾಲರಲ್ಲಿ ಡಿಸ್ಪ್ಲೇ ಆಗುತ್ತೆ. ಹೀಗಾಗಿ ನಮಗೆ ಗೊತ್ತೇ ಇರಲ್ಲ ನಮ್ಮ ನಂಬರ್ ಟ್ರೂ ಕಾಲರಲ್ಲಿ ಇದೆಯೋ ಇಲ್ವೋ ಅನ್ನೋದು ಗೊತ್ತೇ ಇರಲ್ಲ. ನಾವು ಅದಕ್ಕೆ ಟ್ರೂ ಕಾಲರಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಇದ್ದರೆ ಅನ್ಲಿಸ್ಟ್ ಮಾಡಿದ್ರೆ ಒಳ್ಳೆಯದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಟ್ರೂ ಕಾಲರ್ನ ಯೂಸ್ ಮಾಡ್ತೀವಿ. ಮತ್ತು ಟ್ರೂ ಕಾಲರ್ ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ಬರೀ ಕೇವಲ ಹೆಸರನ್ನು ಮಾತ್ರ ತಿಳ್ಕೊಬೋದು ಮತ್ತು ಯಾವ ರಾಜ್ಯ ಅನ್ನೋದನ್ನು ತಿಳ್ಕೊಬೋದು ಅಷ್ಟೇ. ಅದರಿಂದ ಇನ್ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಂಥ ಸಾಧ್ಯತೆ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.